ನಮಸ್ಕಾರ ಭಕ್ತರೇ, ನಮ್ಮ ದೈವ ಕಥಾ ವಾಹಿನಿಯ ಮತ್ತೊಂದು ಅದ್ಭುತ ಆಧ್ಯಾತ್ಮಿಕ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಕೇಳಲಿರುವ ಕತೆ ಸಾಮಾನ್ಯ ಕಥೆಯಲ್ಲ. ಇದು ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ನಡೆದ ಒಂದು ಅದ್ಭುತ ಅನುಭವದ ಕತೆ. ಸಂಕಷ್ಟದಲ್ಲಿದ್ದ ಒಬ್ಬ ಭಕ್ತನ ಜೀವನವನ್ನು ಗುರುರಾಯರು ಹೇಗೆ ಬದಲಿಸಿದರು ಎಂಬುದನ್ನು ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕಥೆಯ ಕೊನೆಯಲ್ಲಿ ಗುರುರಾಯರ ಬಗ್ಗೆ ಒಂದು ಅಮೂಲ್ಯವಾದ ಸಂದೇಶವೂ ಇದೆ. ಕರ್ನಾಟಕದ ಒಂದು ಚಿಕ್ಕ ಊರಿನಲ್ಲಿ ರಮೇಶ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಅವನಿಗೆ ಹೆಂಡತಿ ಮತ್ತು 2 ಮಕ್ಕಳು ಇದ್ದರು. ಜೀವನವು ಚೆನ್ನಾಗಿಯೇ ಸಾಗುತ್ತಿತ್ತು. ಆದರೆ ಒಂದು ದಿನ ಅವನ ವ್ಯವಹಾರದಲ್ಲಿ ಭಾರೀ ನಷ್ಟವಾಯಿತು. ಸಾಲಗಳು ಹೆಚ್ಚಾಗತೊಡಗಿದವು. ಸ್ನೇಹಿತರು ದೂರವಾದರು. ಸಂಬಂಧಿಕರು ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಒಂದು ಕಾಲದಲ್ಲಿ ಸಂತೋಷದಿಂದ ತುಂಬಿದ್ದ ಮನೆ ಈಗ ದುಃಖದ ನೆರಳಿನಿಂದ ಆವರಿಸಿತ್ತು. ಪ್ರತಿದಿನ ರಮೇಶ್ ದೇವರ ಮುಂದೆ ಕುಳಿತು ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದನು. ದೇವರೇ, ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಏಕೆ? ಒಂದು ದಿನ ರಮೇಶ್ ತನ್ನ ಹಳೆಯ ಸ್ನೇಹಿತನನ್ನು ಭೇಟಿಯಾದ. ಆ ಸ್ನೇಹಿತ ಹೇಳಿದನು, ನೀನು ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ಬಾ. ಗುರುರಾಯರ ದರ್ಶನ ಮಾಡು. ಅವರು ಇನ್ನೂ ಬೃಂದಾವನದಲ್ಲಿ ಜೀವಂತವಾಗಿದ್ದು ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂದು. ಮೊದಲು ರಮೇಶ್ ನಂಬಲಿಲ್ಲ. ಆದರೆ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಾಗ ಅವನು ಒಂದು ನಿರ್ಧಾರ ತೆಗೆದುಕೊಂಡನು. ನಾನು ಮಂತ್ರಾಲಯಕ್ಕೆ ಹೋಗುತ್ತೇನೆ ಎಂದು. ಕೆಲವು ದಿನಗಳ ನಂತರ ರಮೇಶ್ ತನ್ನ ಕುಟುಂಬದೊಂದಿಗೆ ಮಂತ್ರಾಲಯಕ್ಕೆ ಹೊರಟನು. ಬಸ್ ನಿಧಾನವಾಗಿ ಮಂತ್ರಾಲಯದ ಕಡೆ ಸಾಗುತ್ತಿತ್ತು. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಾರ್ಥನೆ, ಗುರುರಾಯರೇ, ನನಗೆ ದಾರಿ ತೋರಿಸಿ. ಮಂತ್ರಾಲಯ ತಲುಪಿದಾಗ ತುಂಗಭದ್ರಾ ನದಿಯ ತೀರ, ಭಕ್ತರ ಭಜನೆಗಳು, ದೇವಾಲಯದ ಘಂಟಾನಾದ ಎಲ್ಲವೂ ಅವನ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿಯನ್ನು ನೀಡಿದವು. ಅವನು ಬೃಂದಾವನದ ಮುಂದೆ ನಿಂತನು. ಕಣ್ಣೀರು ಹರಿಯತೊಡಗಿತು. ರಮೇಶ್ ಬೃಂದಾವನದ ಮುಂದೆ ಕುಳಿತು ಮನಸಾರೆ ಪ್ರಾರ್ಥಿಸಿದನು. ಗುರುರಾಯರೇ, ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ಈಗ ನಿಮ್ಮ ಕೃಪೆಯೇ ನನ್ನ ಆಶ್ರಯ. ಅವನು ಬಹಳ ಹೊತ್ತು ಅಲ್ಲೇ ಕುಳಿತಿದ್ದನು. ಅವನ ಮನಸ್ಸು ನಿಧಾನವಾಗಿ ಶಾಂತವಾಗತೊಡಗಿತು. ಆ ರಾತ್ರಿ ಮಂತ್ರಾಲಯದಲ್ಲೇ ಉಳಿಯಲು ನಿರ್ಧರಿಸಿದನು. ಆ ರಾತ್ರಿ ರಮೇಶ್ ಒಂದು ವಿಚಿತ್ರ ಕನಸು ಕಂಡನು. ಖಾದಿ ವಸ್ತ್ರ ಧರಿಸಿದ್ದ ಒಬ್ಬ ಮಹಾನ್ ಯತಿವರ್ಯನು ಅವನ ಮುಂದೆ ಕಾಣಿಸಿಕೊಂಡರು. ಅವರ ಮುಖದಲ್ಲಿ ಅಪಾರ ತೇಜಸ್ಸಿತ್ತು. ಅವರು ನಿಧಾನವಾಗಿ ಹೇಳಿದರು, ಭಯಪಡಬೇಡ, ನಿನ್ನ ಸಂಕಷ್ಟಗಳು ಶೀಘ್ರದಲ್ಲೇ ದೂರವಾಗುತ್ತವೆ. ನಿನ್ನ ಪ್ರಯತ್ನವನ್ನು ಬಿಡಬೇಡ ಎಂದು. ರಮೇಶ್ ಎಚ್ಚರಗೊಂಡನು. ಅವನ ಹೃದಯದಲ್ಲಿ ಒಂದು ಹೊಸ ಆಶೆ ಮೂಡಿತ್ತು. ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ರಮೇಶ್ ತನ್ನ ಕೆಲಸವನ್ನು ಮತ್ತೆ ಆರಂಭಿಸಿದನು. ಈ ಬಾರಿ ಆತ ನಿರಾಶನಾಗಲಿಲ್ಲ. ಕನಸಿನಲ್ಲಿ ಕಂಡ ಆ ಮಾತುಗಳು ಅವನಿಗೆ ಧೈರ್ಯ ನೀಡುತ್ತಿದ್ದವು. ಕೆಲವು ವಾರಗಳ ನಂತರ ಅವನಿಗೆ ಒಂದು ದೊಡ್ಡ ಅವಕಾಶ ದೊರೆಯಿತು. ಹಳೆಯ ವ್ಯವಹಾರ ಮತ್ತೆ ಚೇತರಿಸಿಕೊಳ್ಳತೊಡಗಿತು. ಸಾಲಗಳು ಕಡಿಮೆಯಾಗತೊಡಗಿದವು. ಕುಟುಂಬದಲ್ಲಿ ಸಂತೋಷವೂ ಮರಳಿ ಬಂತು. 1 ವರ್ಷದ ನಂತರ ರಮೇಶ್ ಮತ್ತೆ ಮಂತ್ರಾಲಯಕ್ಕೆ ಬಂದನು. ಈ ಬಾರಿ ಅವನ ಕಣ್ಣಲ್ಲಿ ದುಃಖ ಇರಲಿಲ್ಲ. ಕೃತಜ್ಞತೆಯ ಕಣ್ಣೀರು ಮಾತ್ರ ಇತ್ತು. ಅವನು ಬೃಂದಾವನದ ಮುಂದೆ ನಿಂತು ಹೇಳಿದನು, ಗುರುರಾಯರೇ, ನನ್ನ ಜೀವನವನ್ನು ನೀವು ಬದಲಿಸಿದ್ದೀರಿ. ಅವನಿಗೆ ಅರ್ಥವಾಗಿತ್ತು. ಅದ್ಭುತ ಎಂದರೆ ಕೇವಲ ಮಾಯಾಜಾಲವಲ್ಲ, ನಿರಾಶೆಯಲ್ಲಿದ್ದ ಮನಸ್ಸಿಗೆ ಆಶೆಯನ್ನು ನೀಡುವುದು ಕೂಡ ಒಂದು ಅದ್ಭುತವೇ ಎಂದು. ಭಕ್ತರೇ, ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮಗೆ ಹೇಳುವ ದೊಡ್ಡ ಸಂದೇಶ ಏನೆಂದರೆ, ಕಷ್ಟಗಳು ಬಂದಾಗ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ದೇವರ ಕೃಪೆ ಮತ್ತು ನಿಮ್ಮ ಪ್ರಯತ್ನ ಒಂದಾದರೆ ಜೀವನದಲ್ಲಿ ಅಸಾಧ್ಯವಾದುದು ಸಾಧ್ಯವಾಗುತ್ತದೆ. ಗುರುರಾಯರ ಮೇಲಿನ ಭಕ್ತಿ, ಪ್ರಾರ್ಥನೆ ಮತ್ತು ಸತ್ಕರ್ಮಗಳು ಜೀವನಕ್ಕೆ ಹೊಸ ಬೆಳಕನ್ನು ತರುತ್ತವೆ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳು, ದೇವಾಲಯಗಳ ವಿಶೇಷತೆಗಳು ಮತ್ತು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ದೈವ ಕಥಾ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಒಮ್ಮೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯುವುದನ್ನು ಮರೆಯಬೇಡಿ. ಧನ್ಯವಾದಗಳು.